ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನೈಟ್ ಉಳಿದಿರೋ ಅನ್ನ ಆಗಿರ್ಬೋದು ಅಥವಾ ಮಧ್ಯಾಹ್ನ ಉಳಿದಿರೋ ಅನ್ನ ಆಗಿರ್ಬೋದು ಬಿಸಾಡೋಕ್ಕೆ ತುಂಬ ಜನಕ್ಕೆ ಮನಸ್ಸೇ ಇರಲ್ಲ. ಸೊ ಅದರಿಂದ ನಾವು ಸಾಫ್ಟಾಗಿ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ನಮ್ಮ ಮನೇಲಿ 1 ಕಪ್ಪಷ್ಟು ಅನ್ನ ಮಿಕ್ಕಿದೆ. ನಾನು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಕಪ್ ಆಗುವಷ್ಟು ರವೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕು. ನೀರು ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೇಡಿ, ನೋಡ್ಕೊಂಡು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ. ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿಲೇ ಇರಬೇಕು. ತುಂಬ ನೀರಾಗೋದ್ರೆ ಅದು ದೋಸೆ ಹಾಕಿದಾಗ ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ಬಂದಿದೆ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಸ್ವಲ್ಪ ಸೋಡಾ, ಹಾಗೆ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನಿಂಬೆಹಣ್ಣಿನ ಜ್ಯೂಸ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬಹುದು ಅಥವಾ ಮೊಸರು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬಹುದು. ನಾವು ಇನ್ಸ್ಟೆಂಟಾಗಿ ದೋಸೆ ಹಾಕ್ತೀವಲ್ವ, ಸೊ ನಿಂಬೆಹಣ್ಣಿನ ರಸನ ಹಾಕಿದ್ರೆ ಸೇಮ್ ಅಂದರೆ ಹುಳಿ ಥರನೇ, ಇವಾಗ ಹುಳಿ ಬಂದಿರೋ ಅಂಥ ದೋಸೆ ಹೇಗಿರುತ್ತೋ ಅದೇ ಥರ ಇರುತ್ತೆ. ಇವಾಗ ಇದಕ್ಕೆ ಚಟ್ನಿ ಪುಡಿನ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು 3 ಟೀ ಸ್ಪೂನಷ್ಟು ಕಡಲೆಬೀಜ ಹಾಗೆ ಒಂದು 5 ಗೋಡಂಬಿನ ಹಾಕಿ ನಾನು ಸ್ವಲ್ಪ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 5 ಕಾಳುಮೆಣಸು, 4 ಒಣಗಿರೋ ಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಎಳ್ಳು, 1 ಟೀ ಸ್ಪೂನಷ್ಟು ಅಕ್ಕಿನ ಆ್ಯಡ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಇದು ತಣ್ಣಗಾದ್ಮೇಲೆ ನಾವು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ರುಬ್ಬಿ ಎತ್ತಿಟ್ಕೊಳ್ಬೇಕು. ಇದಕ್ಕೆ ನೀವು ತೆಂಗಿನಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಒಣಗಿರೋ ತೆಂಗಿನಕಾಯಿ ಆದರೂ ಆಗಿರ್ಬೋದು ಅಥವಾ ಹಸಿ ತೆಂಗಿನಕಾಯಿ ಆದರೂ ಆಗಿರ್ಬೋದು. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ. ತೆಂಗಿನಕಾಯಿ ಆದರೆ ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಚಟ್ನಿ ಪುಡಿ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ಥರ 1 ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಕೂಡ ರೆಡಿ ಮಾಡಿ ಎತ್ತಿಟ್ಕೊಳ್ಳಿ. ಚಟ್ನಿ ಪುಡಿ ಹಾಕ್ಬಿಟ್ಟು ಬೇಕಾದರೂ ದೋಸೆ ಹಾಕ್ಬೋದು ಅಥವಾ ಈ ಪೇಸ್ಟನ್ನು ಕೂಡ ಹಾಕ್ಬಿಟ್ಟು ನೀವು ದೋಸೆ ಹಾಕ್ಬೋದು. ಎರಡೂ ಚೆನ್ನಾಗಿ ಬರುತ್ತೆ. ನಾನು ಎರಡೂ ಥರ ತೋರಿಸ್ತೀನಿ. ಇವಾಗ ಹೆಂಚು ಬಿಸಿಯಾಗಿದೆ. ಬಿಸಿಯಾಗಿರೋ ಹೆಂಚು ಮೇಲೆ ದೋಸೆ ಹಸಿಟ್ಟನ್ನ ಹಾಕ್ಬಿಟ್ಟು ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಸೈಡಲ್ಲಿ ಹಾಕ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಅದಾದಮೇಲೆ ಮುಚ್ಚಳ ತೆಗೆದ್ರೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಇದ್ರ ಮೇಲೆ ಮೊದಲು ನಾನು ಚಟ್ನಿ ಪುಡಿ ಏನು ರುಬ್ಕೊಂಡಿದ್ವಲ್ವ ನಾವು, ಆ ಚಟ್ನಿ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇರೆ ಯಾವುದಾದ್ರೂ ಚಟ್ನಿ, ಸಾಂಬಾರು ಎಲ್ಲಾದ್ರ ಜೊತೆ ನೆಂಚ್ಕೋಬೋದು. ಬಟ್ ಆ ಥರ ಎಲ್ಲ ಇಷ್ಟ ಆಗಲ್ಲ. ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂದರೆ ಬರೀ ಈ ಥರ ಚಟ್ನಿ ಪುಡಿಲಿ ಕೂಡ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ನಾವು ನೈಟೆಲ್ಲ ರುಬ್ಬಿ ಎತ್ತಿಟ್ಟಿರೋ ಹುಳಿ ಬಂದಿರೋ ಅಂಥ ದೋಸೆನೇ ಇಷ್ಟು ಕಲರ್ ಬರಲ್ಲ ಕೆಲವೊಂದು ಟೈಮಲ್ಲಿ, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನೆಕ್ಸ್ಟು ಇನ್ನೊಂದು ದೋಸೆನ, ಅದೇ ನಾವು ಮೆಣಸಿನ್ಕಾಯಿ ಪುಡಿ ಹಾಗೆ ಎಣ್ಣೆ ಹಾಕ್ಬಿಟ್ಟು ಉಪ್ಪಾಕಿ ಕಲಸಿಟ್ಕೊಂಡಿದ್ವಲ್ಲ, ಅದನ್ನು ಹಾಕಿದ್ರೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಇವಾಗ ನೆಕ್ಸ್ಟು ದೋಸೆನ ಸ್ಪ್ರೆಡ್ ಮಾಡಿಕೊಂಡು ಅದು ಚೆನ್ನಾಗಿ ಸ್ವಲ್ಪ ಬೆಂದಿದೆ. ಬೆಂದಾದಮೇಲೆ ಒಂದು ಸ್ವಲ್ಪ ಲೈಟಾಗಿ ಸೈಡಲ್ಲೆಲ್ಲ ಎಣ್ಣೆ ಹಾಕ್ಕೊಂಡು ಕಲಸಿಟ್ಕೊಂಡಿರೋ ಅಂಥ ಚಿಲ್ಲಿ ಪೌಡರ್ ಪೇಸ್ಟ್ನ ಅದ್ರ ಮೇಲೆ ಆ್ಯಡ್ ಮಾಡಿಕೊಂಡು ಒಂದು ಸರ್ತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಈ ಥರ ನೀವು ಮಾಡಿಕೊಂಡ್ರೆ ಮಸಾಲೆ ದೋಸೆ ಟೈಪ್ ಬರುತ್ತೆ ಅಲ್ವಾ, ಸೇಮ್ ಅದೇ ಥರ ಬರುತ್ತೆ. ತಿನ್ನೋವಾಗಲೂ ಅಷ್ಟೇ ತುಂಬ ಟೇಸ್ಟ್ ಆಗಿರುತ್ತೆ. ಇದನ್ನು ಒಂದು ಸೈಡ್ ಮಾತ್ರ ನೀವು ಬಿಸಿ ಮಾಡ್ಕೋಬೇಕು, 2 ಸೈಡು ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾರ್ಮಲ್ ದೋಸೆ ಹಾಕ್ಕೊಳ್ಳೋ ಹಾಗಿದ್ರೆ 2 ಸೈಡ್ ಬಿಸಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ, ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಮರಿದೇ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.